ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟ್ಯಾರೋ ಟ್ರೇಡಿಂಗ್ ವೆಲ್ಕಮ್. ಸೊ ಇವತ್ತಿನ ಟಾಪಿಕ್ ಏನಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನೀವು ಪದೇ ಪದೇ ಕಾಲರ್ ಮೆಸೇಜ್ ಮಾಡ್ತಾಯಿದ್ರು, ನಿಮ್ಮ ವ್ಯಕ್ತಿಯಿಂದ ಕಾಲರ್ ಮೆಸೇಜ್ ರಿಪ್ಲೈ ಇಲ್ಲ. ಸೊ ಅದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎನಿ ಕಾಂಟ್ಯಾಕ್ಟ್ ಆಗಿರ್ಬೋದು, ಅದೇ ಯಾವುದೇ ಥರ ಕಮ್ಯುನಿಕೇಷನ್ ಆಗ್ಬೋದು. ನಿಮ್ಮ ವ್ಯಕ್ತಿಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬರುತ್ತಾ ಅಥವಾ ಕಾಲರ್ ಮೆಸೇಜ್ ಬರುತ್ತಾ ಅನ್ನೋದು ಇವತ್ತಿನ ರೀಡಿಂಗ್. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವರು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆಯಿಂದ ಕಾಲರ್ ಮೆಸೇಜ್ ಬರುತ್ತಾ, ನೋಡ್ತಾರ ನನ್ನ ವ್ಯೂವರ್ಸ್ಗೆ ಅವ್ರು ಪ್ರೀತಿಸೋಂಥ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಕಾಲರ್ ಮೆಸೇಜ್ ಬರುತ್ತಾ. ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ, ಆ ವ್ಯಕ್ತಿನ ನಿಮ್ಮನ್ನು ಮನಸ್ಸಲ್ಲಿ ಅತಿಯಾಗಿ ಪ್ರೀತಿ ಮಾಡ್ತಾಯಿದ್ರೆ, ಸೊ ಈ ರೀಡಿಂಗ್ ನಿಮಗೆ. ಸೊ ಇಲ್ಲಿ ಕೆಲವ್ರು ಕೇಳ್ತೀರಾ, ಏನು ನಡೆಯುತ್ತೋ ಅದೇ ಥರ ಹೇಳಿ ಅಂತ. ಸೊ ಆ ಥರ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ದೇವ್ರು ಮಾಡಿದಂಥ ಇಚ್ಛೆ ಅಷ್ಟೇ. ಸೊ ಇದೊಂದು ಜನರಲ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ ಅಷ್ಟೇ, ಪರ್ಸ್ನಲ್ ರೀಡಿಂಗ್ ಅಲ್ಲ. ನಿಮ್ಗೆ ಪರ್ಸ್ನಲ್ ರೀಡಿಂಗ್ ಬೇಕಾದ್ರೆ ತಗೊಳ್ಳಿ, ಓಕೆನಾ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡೋಂಗಿದ್ರೆ ಮಾಡಿ. ಸೊ ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಗೆ ಮೆಸೇಜ್ ಅಥವಾ ಕಾಲ್ ಮಾಡ್ತಾರಂದ್ರೆ ಹೌದು. ನೀವು ಫಸ್ಟ್ ಅವ್ರನ್ನ ತುಂಬ ಪ್ರೀತಿ ಮಾಡ್ತಾಯಿದ್ರಿ, ಅವ್ರು ಕೂಡ ಅಷ್ಟು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ರು. ನೀವು ಅವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿದಾಗ ಅವ್ರು ಏನು ಮಾಡಿದರು, ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ರಿ, ತುಂಬ ಇಷ್ಟಪಡ್ತಿದ್ರಿ, ತುಂಬ ಇದ್ದೀರಿ. ಲವರ್ಸ್ ಆಗಿರಲಿ, ಮ್ಯಾರೇಜಾಗಿ ಸಪ್ರೇಷನ್ ನೋ ಕಾಂಟ್ಯಾಕ್ಟ್, ಸೊ ಇಬ್ಬರು ಸರಿ ತುಂಬ ಇಷ್ಟಪಡ್ತಾಯಿದ್ರೆ. ಸೊ ಆದರೆ ನಿಮ್ಮ ವ್ಯಕ್ತಿ ಯಾವಾಗ ನಿಮ್ಮನ್ನು ರಿಜೆಕ್ಟ್ ಮಾಡಿ ಇವಾಗ ಅವ್ರು ಒಂಟಿ ಆದ್ರು, ನೋಡಿ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರು ನಿಮ್ಮ ಪ್ರೀತಿನ ಕಳ್ಕೊಂಡು ಇವಾಗ ಒಬ್ಬಂಟಿಯಾಗಿ ನೋವು ಪಡ್ತಿದ್ದಾರೆ. ಸೊ ಅವ್ರು ಇನ್ನೂ ತುಂಬ ದಿವಸಗಳ ಕಾಲ ಇರೋದಿಲ್ಲ, ಯಾಕಂದರೆ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ಇರುತ್ತೆ. ಅದು ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಯಾವುದೋ ಒಂದು ಸಿಚುವೇಷನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರೋದು. ಸೊ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ ಪ್ರತಿಯೊಂದರಲ್ಲೂ ನಷ್ಟ ಆಗ್ತಾಯಿದೆ. ಸೊ ನೀವು ಅವ್ರ ಲೈಫಲ್ಲಿ ಇದ್ದೀರಾ, ಅವರು ಎಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿರ್ತಾಯಿದ್ರು. ಸೊ ನೀವು ಅವ್ರ ಲೈಫಲ್ಲಿಲ್ಲ, ಸೊ ಅದರಿಂದ ಅವ್ರು ನೋವು ಪಡ್ತಾಯಿದ್ದಾರೆ. ದ ಲವರ್ಸ್, ಇಲ್ಲಿ ಕೆಲವ್ರಿಗೆ ಡೌಟ್ ಇರುತ್ತೆ, 1 ಸೈಡ್ ಲವರ್ 2 ಸೈಡ್ ಲವ್ ಅಂತ. ಇಲ್ಲಿ ಯಾರೇ ಆಗಲಿ ರೀಡಿಂಗ್ ನೋಡ್ತಾ ಇರೋರು ಪಕ್ಕ ತಿಳ್ಕೊಂಬಿಡಿ, ಇಬ್ಬರ ಕಡೆಯಿಂದನೂ ಪ್ರೀತಿ ಇರುತ್ತೆ. ಅದು ನಿಮಗೆ ನಿಮ್ಮ ವ್ಯಕ್ತಿ ತೋರಿಸಿರ್ತಾರೆ, ಇನ್ನು ಕೆಲವ್ರಿಗೆ ತೋರಿಸ್ತಾನೆ ಇರ್ಬೋದು, ಓವರ್ಟಾಗಿ ನಡ್ಕೊಂಡಿರ್ಬೋದು. ಬಟ್ ಆದರೆ 2 ಸೈಡ್ ಲವ್ ಇದೆ. ಸೊ ಅದರಿಂದ ಒಬ್ರನ್ನೊಬ್ಬರು ತುಂಬ ಪ್ರೀತಿ ಮಾಡ್ತಾರೆ. ಇಲ್ಲಿ ಕೆಲವರು 6 ಇಯರ್ಸ್ನಿಂದ ಲವ್ ಮಾಡ್ತಾಯಿರ್ತೀರ, ಅಥವಾ ಇನ್ನು ಕೆಲವರು ಸಪ್ರೇಷನ್ ಆಗಿ 6 ಇಯರ್ಸ್ ಆಗಿರುತ್ತೆ. ಇನ್ನು ಕೆಲವರು ಇಲ್ಲಿ ನೋಡ್ಕೊಳ್ಳಿ, ಮ್ಯಾರೇಜ್ ಆಗಿರೋರಿಗೆ 6 ಇಯರ್ಸ್ ಆಗಿರುತ್ತೆ, ಅಥವಾ ಮ್ಯಾರೇಜಾಗಿ ಸಪ್ರೇಷನ್ ಹೋಗಿದ್ರೆ 6 ಇಯರ್ಸ್ ಆಗಿರುತ್ತೆ. ಅಥವಾ ಇನ್ನು ಕೆಲವ್ರಿಗೆ ಸಪ್ರೇಷನ್ ಆಗಿದ್ರೆ 6 ಮಂತ್ಸ್ ಇರುತ್ತೆ ಅಷ್ಟೇ. ಸಪ್ರೇಷನ್ ಆಗಿದ್ರೆ 6 ಮಂತ್ಸ್ ಇರುತ್ತೆ. ಅಥವಾ ನೀವು ಪ್ರೀತಿ ಮಾಡಿದಂಥ ವ್ಯಕ್ತಿ ಡೇಟ್ ಆಫ್ ಬರ್ತ್ 6 ಇರುತ್ತೆ, ಇಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದೋ ಒಂದು ನಂಬರ್ 6 ಅನ್ನೋದು ಕನ್ಫರ್ಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿದೆ. ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮನ್ನು ಹೆಚ್ಚು ಕಾಲ ಬಿಟ್ಟಿರೋಕ್ಕಾಗೋದಿಲ್ಲ. ಅವರು ಅಷ್ಟೇ ಪ್ರತಿ ಕ್ಷಣ ನಿಮ್ಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಈ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಕೂಡ ನಿಮ್ಮನ್ನು ಅತಿಯಾಗಿ ಪ್ರೀತಿ ಮಾಡ್ತಾರೆ. ಬಟ್ ನೀವಿಬ್ಬರು ಯಾಕೆ ದೂರ ಇದ್ರೆ ಅಂತ ನನಗೂ ಗೊತ್ತಾಗ್ತಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಒಂದೇ ಸಿಚುವೇಷನ್, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕೆಲವ್ರ ಲೈಫಲ್ಲಿ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇರ್ತಾರೆ, ಇನ್ನು ಕೆಲವ್ರ ಲೈಫಲ್ಲಿ ಕೆರಿಯರ್ ಪ್ರಾಬ್ಲಮ್ ಇರುತ್ತೆ, ಇನ್ನು ಕೆಲವ್ರ ಲೈಫಲ್ಲಿ ಪೇರೆಂಟ್ಸ್ ಒಪ್ತಾರಲ್ಲ, ಇನ್ನು ಕೆಲವ್ರ ಲೈಫಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ, ಇನ್ನು ಕೆಲವ್ರ ಲೈಫಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇನ್ನು ಕೆಲವ್ರ ಲೈಫಲ್ಲಿ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ಇನ್ನು ಕೆಲವ್ರ ಲೈಫಲ್ಲಿ ಪರ್ಸ್ನಲ್ ಕಾರಣಗಳಿರುತ್ತೆ. ಈ ಒಂದೆಲ್ಲ ಕಾರಣಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರೋದು ಅಷ್ಟೇ. ದಟ್ ವಾಸ್ ದ ಮೇನ್ ರೀಸನ್. ಮತ್ತು ಇನ್ನೊಂದು, ಇಲ್ಲಿ ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಅಷ್ಟೇ ಔಟ್ಸೈಡ್ ಎಫರ್ಟ್ಸ್ ಹಾಕ್ತಾರಲ್ಲ ಇಲ್ಲಿ ಕೆಲವರು. ಸೊ ಅದರಿಂದನೇ ನಿಮ್ಮ ವ್ಯಕ್ತಿ ದೂರ ಇರ್ತಾರೆ. ಅಥವಾ ಇನ್ನು ಕೆಲವ್ರಿಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಹರ್ಟ್ ಆಗಿರೋದ್ರಿಂದ ನೀವು ಅಷ್ಟೇ ಅವ್ರನ್ನ ಅವಾಯ್ಡ್ ಮಾಡಿ ನೀವು ಅವರಿಂದ ಸಪ್ರೇಷನ್ ಆಗಿ ದೂರ ಇರ್ತೀರ. ಸೊ ಆದರೆ ಇಲ್ಲಿ ಪ್ರೀತಿ ಇಲ್ಲ ಅಂತಲ್ಲ, ಇಲ್ಲಿ ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತೀರ. ಅದನ್ನು ನಾನು ಇಲ್ಲಿ ರೀಡಿಂಗಲ್ಲಿ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ಲ. ಅಷ್ಟು ಪ್ರೀತಿ ಮಾಡ್ತಾರೆ ನಿಮ್ಮ ವ್ಯಕ್ತಿ ನಿಮ್ಮನ್ನು, ನೀವು ಕೂಡ ಅಷ್ಟೇ ಪ್ರೀತಿ ಮಾಡ್ತೀರ. ಇಲ್ಲಿ ನೋಡಿಲಿ, ದ ಲವರ್ಸ್ ಟ್ಯಾರೋಟ್ ಕಾರ್ಡಲ್ಲಿ ಆ ವ್ಯಕ್ತಿ ಎಷ್ಟು ಕ್ಲೋಸ್ ಅಪ್ ಆಗಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ಎಷ್ಟು ಕ್ಲೋಸ್ ಅಪ್ ಆಗಿದ್ದಾರೆ. ಒಬ್ಬ ಲವರ್ ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರೇ ಎಷ್ಟು ಕ್ಲೋಸ್ ಆಗೋದು. ಯಾವುದೇ ವ್ಯಕ್ತಿ ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾಯಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಕ್ಲೋಸ್ ಆಗ್ತಾರೆ, ಮನ್ಸು ಕೂಡ ಅವ್ರಿಗೆ ಕೊಡಲ್ಲ, ಅವ್ರ ಜೊತೆ ಮಾತುಕತೆ ಕೂಡ ಆಡೋಲ್ಲ. ಸೊ ಅದು ಎಂಪ್ರೆಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಪ್ರತಿ ಕ್ಷಣ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ರು ನೋಡಲಿಕ್ಕೆ
ನೋಡ್ಲಿಕ್ಕೆ ಚೆನ್ನಾಗಿದ್ದಾರಂತ ಅಲ್ಲ, ಬ್ಯೂಟಿಯಲ್ಲೂ ಚೆನ್ನಾಗಿದ್ದಾರೆ ಮತ್ತು ಮನಸ್ಸಲ್ಲಿ ಕೂಡ ಚೆನ್ನಾಗಿದ್ದಾರೆ. ಸೊ ಅದರಿಂದ ಅವ್ರು ನಿಮ್ಗೆ ಇಷ್ಟ ಆಗಿರ್ತಾರೆ. ಇಷ್ಟ ಆಗಿರೋದ್ರಿಂದ ನೀವೇನು ಮಾಡ್ತೀರಾ ಅಂದರೆ, ಅವರು ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಅಷ್ಟೇ ಅವ್ರಿಗೆ ಪ್ರತಿ ಕ್ಷಣ ನಿಮ್ಮ ಒಂದು ಎನರ್ಜಿನ ಪಾಸ್ ಮಾಡ್ತಾ ಇರ್ತೀರ. ಸೊ ಅದರಿಂದ ಅವ್ರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರ್ತೀರ. ಕೆಲವ್ರಿಗಿಲ್ಲೇ ಮ್ಯಾರೇಜ್ ಆಗಿ 3 ಇಯರ್ಸ್ ಆಗಿರ್ಬೋದು, ಅಥವಾ ಸಪ್ರೇಷನ್ ಆಗಿ 3 ಇಯರ್ಸ್ ಆಗಿರ್ಬೋದು. ಇನ್ನು ಕೆಲವ್ರಿಗೆ ಲವ್ ಮಾಡಿ 3 ವರ್ಷ ಆಗಿರ್ಬೋದು, ಪ್ರೀತಿ ಮಾಡಿ, ಅಥವಾ ಸಪ್ರೇಷನ್ ಆಗಿ 3 ಇಯರ್ಸ್ ಆಗಿರ್ಬೋದು. ಅಥವಾ ಇನ್ನು ಕೆಲವರು ನೋ ಕಾಂಟ್ಯಾಕ್ಟ್ಗೆ ಹೋಗಿ ಒಂದು 3 ಮಂತ್ಸ್ ಆಗಿರ್ಬೋದು. ಸೊ 3 ನಂಬರ್ ಕಾಮನ್. ಅಥವಾ ನೀವು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಡೇಟ್ ಆಫ್ ಬರ್ತ್ 3 ಇರುತ್ತೆ, ಇಲ್ಲ ನಿಮಗೆ ಡೇಟ್ ಆಫ್ ಬರ್ತ್ 3 ಇರುತ್ತೆ, ಅಥವಾ ನಿಮ್ಮ ಲಕ್ಕಿ ನಂಬರ್ ಇರುತ್ತೆ. ಯಾವುದೋ ಒಂದು ನಂಬರು 3 ಅನ್ನೋ ನಂಬರು ನಿಮ್ಮ ಲೈಫಲ್ಲಿ ಕಾಮನ್ ಇರುತ್ತೆ. ಓಕೆನಾ? 6 ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡೋದಕ್ಕೆ ಒಂದೇ ಡೌಟು. ಸೊ ಅದೇನಂದರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರ ಪ್ರಯಾಣ ತುಂಬ ಕಷ್ಟಕರವಾಗಿದೆ. ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಯಾರೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೊಂದು ಕೆಲವೊಂದು ಕಾರಣಗಳಿಂದ ದೂರ ಆಗಿರ್ಬೋದು. ಆವಾಗಲೇ ನಾನು ಫಸ್ಟ್ ಸ್ಟಾರ್ಟಿಂಗ್ ರೀಡಿಂಗೆಲ್ಲ ಹೇಳಿದಾಗ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ನಿಂದ, ಪ್ರಾಬ್ಲಮ್ಸ್ನಿಂದ ನಿಮ್ಮ ವ್ಯಕ್ತಿ ನಿಮ್ಮ ಸೈಡ್ ಬರೋಕ್ಕಾಗ್ತಿಲ್ಲ. ಅವ್ರಿಗೆ ಅಷ್ಟು ಕಷ್ಟ ಆಗ್ತದೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಈ ನೀರಿನ ಥರ, ನೀರಿನ ಮೇಲೆ ಬರಬೇಕು. ಅವರು ಆ ದೋಣಿಯಲ್ಲಿ ನೀರಿನಿಂದ ದಾಟಿ ಇನ್ನೊಂದು ತೀರಕ್ಕೆ ತಲುಪಬೇಕು. ಆ ತೀರದಲ್ಲಿರೋದು ನೀವು. ಸೊ ಆ ಥರ ಯೋಚನೆ ಮಾಡ್ತಾಯಿದ್ರೆ, ಅಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅವ್ರ ಫ್ಯಾಮ್ಲಿನ ಜಂಪ್ ಮಾಡಿ ನಿಮ್ಮ ಹತ್ರ ಬರಬೇಕು. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ, ನಿಮ್ಮ ಮಧ್ಯೆ ಆಗಿರೋವಂಥ ಬಾಂಡಿಂಗ್ ಏನಿದೆ, ಬ್ರೇಕೇಜ್ ಆಗಿರೋ ಬಾಂಡಿಂಗು, ಸೊ ಅದೆಲ್ಲ ಸರಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಅವ್ರು ನಿಮ್ಮ ಹತ್ರ ಬರಬೇಕು. ತುಂಬ ಕಷ್ಟ ಐತೆ ಇಲ್ಲಿ. ಯಾಕಂದರೆ ಏನಾದರೂ ಆಗಿರ್ಬೋದು, ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಏನೇ ಆಗಿರ್ಬೋದು, ಅದು ನಿಮ್ಮ ಇಬ್ಬರನ್ನೂ ಒಂದಾಗೋಕ್ಕೆ ಬಿಡ್ತಾಯಿಲ್ಲ. ಸೊ ಅದನ್ನೇ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ಅವರಿಂದ ಕಾಲು ಮೆಸೇಜ್ ಯಾಕೆ ಬರ್ತಾಯಿಲ್ಲ ಅಂದರೆ, ಎಲ್ಲಿ 4 ಥರ್ಡ್ ಪಾರ್ಟಿ ಸಿಚುವೇಶನ್ ಗೊತ್ತಾಗುತ್ತೋ, ಅಂದರೆ ಫ್ಯಾಮ್ಲಿಗೆ ಗೊತ್ತಾಗ್ಬೋದು, ಅಥವಾ ಸೊಸೈಟಿಗೆ ಗೊತ್ತಾಗ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಇಶ್ಯೂಸ್ ಬರ್ಬೋದು. ಸೊ ಏನೋ ಒಂದು ಪ್ರಾಬ್ಲಮ್ನಿಂದ ಅವರು ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿಲ್ಲ. ಅವ್ರು ಖಂಡಿತ ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡಲೇ ಬರ್ತಾರೆ. ಯಾಕಂದರೆ ದ ಲವರ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರಿಂದ. ನಿಮ್ಮ ವ್ಯಕ್ತಿ ದ ಹ್ಯಾಂಗ್ಡ್ ಮ್ಯಾನ್. ಅವ್ರಿಗಂತೂ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ನೀವೇನೋ ಕಂಟಿನ್ಯೂಸ್ ಆಗಿ ಕಾಲ್ಸು ಮೆಸೇಜ್ ಮಾಡ್ತಾನೆ ಇದ್ದೀರಾ. ಇನ್ನು ಕೆಲವರು 1 ವರ್ಷ ಆಗಿರ್ಬೋದು, 1 ವರ್ಷದಿಂದ ಸಪ್ರೇಷನ್ ಇದ್ದೀರಾ ನಿಮ್ಮ ವ್ಯಕ್ತಿನ ಭೇಟಿಯಾಗಿ. ಇನ್ನು ಕೆಲವರು ಮ್ಯಾರೇಜಾಗಿ ಸಪ್ರೇಷನ್ ಆಗಿ 1 ಇಯರ್ ಆಗಿರ್ಬೋದು. ಸೊ 1 ಇಯರ್ ಅನ್ನೋದು ಕಾಮನ್ ಇಲ್ಲಿ. ನಿಮ್ಮ ವ್ಯಕ್ತಿ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ತುಂಬ ತಲೆ ಕೆಳಗಾಗಿ ಯೋಚನೆ ಮಾಡ್ತಾಯಿದ್ರೆ, ಬಟ್ ಆದರೆ ಅವರು ಎಷ್ಟೇ ಪ್ಲ್ಯಾನ್ಸ್ ಮಾಡಿದ್ರೂ ಆಗ್ತಾಯಿಲ್ಲ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ಕಾಲು ಮೆಸೇಜು ಕಾಂಟ್ಯಾಕ್ಟು ಬರ್ತಾಯಿಲ್ಲ. ಸೊ ಅದಕ್ಕೆ ನೀವೇನು ಮಾಡ್ಬೇಕಂತ ನಿಮಗೂ ಗೊತ್ತಾಗ್ತಲ್ಲ. ನೀವು ತುಂಬ ತಲೆ ಕೆಡಿಸ್ಕೊಂಡು ಅವರಿಂದ ಯಾವಾಗ ರಿಪ್ಲೈ ಬರುತ್ತಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರ. 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರೆ, ನಿಮಗೆ ಚೀಟ್ ಮಾಡಿದ್ದಾರೆ, ನಿಮಗೆ ಮೋಸ ಮಾಡಿದ್ದಾರೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾ ಇದ್ದಾರೆ. ನಿಮಗೆ ಮೋಸ ಮಾಡಿದ್ದಾರೆ ಇದರಿಂದ ಅದು ಕೂಡ ಒಂದು ಗಿಲ್ಟಿ ಫೀಲಿಂಗ್ ಅವ್ರು ಕಾಡ್ತಾ ಇದೆ. ಅದರಿಂದ ಕಾಲು ಮೆಸೇಜ್ ಕಾಂಟ್ಯಾಕ್ಟು ಯಾವುದೇ ಅಂತ ಇದು ಮಾಡ್ತಾಯಿಲ್ಲ ಅವರು. ಏಸ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತಂದರೆ, ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜು ಕಾಂಟ್ಯಾಕ್ಟ್ ಏನೂ ಸದ್ಯಕ್ಕೆ ಮಾಡ್ದಿರ ಇದ್ರೂ ಅವರು ನಿಮ್ಮ ಮನಸ್ಸಿನಲ್ಲಿ, ಅವ್ರ ಮನಸ್ಸಿನಲ್ಲಿ ನೀವು ಖಂಡಿತ ಇದ್ದೇ ಇರ್ತೀರ. ನೋಡಿ, ಏಸ್ ಆಫ್ ಸ್ವಾರ್ಡ್ಸ್ ಅನ್ನೋದು ಸ್ಟಾರ್ ಕಡೆನೇ ಗುರಿ ಇಟ್ಟಿದೆ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮನಸ್ಸು ಕೂಡ ಅಷ್ಟೇ, ಪ್ರತಿ ಕ್ಷಣ ನಿಮ್ಮ ಮೇಲೇ ಇರುತ್ತೆ. ಸೊ ಅದರ ಅರ್ಥ ಅದೇ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಇದ್ದಾರೆ. ಅಂದರೆ ಅವ್ರು ಹೇಳ್ದಾಗೆ ಕೇಳಬೇಕು ನೀವು. ಸೊ ಅದರಿಂದನೂ ಕೆಲವ್ರಿಗೆ ಇಶ್ಯೂ ಆಗ್ತದೆ. ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಮಾತೇ ಕೇಳ್ಕೊಂಡಿರೋಕ್ಕಾಗುತ್ತಾ? ನಿಮ್ಮ ಮಾತು ಅವ್ರು ಕೇಳಬೇಕಲ್ವಾ? ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಯಾರಿದ್ದಾರೋ ಅವರು ಕಮೆಂಟು ಜಾಸ್ತಿ. ಅಂದರೆ ಅವ್ರು ಹೇಳಿದ ಥರನೇ ನಡ್ಕೊಬೇಕು. ಅವ್ರು ಹೇಳಿದ ಥರ ನಡ್ಕೊಂಡಿಲ್ಲ ಅಂದರೆ ಸೊ ಅದು ರಿಜೆಕ್ಟ್ ಮಾಡ್ತಾರೆ ನಿಮ್ಮನ್ನು. ಅಂದರೆ ನಿಮ್ಮ ಮನಸ್ಸಿನಲ್ಲಿರೋಂಥ ವ್ಯಕ್ತಿ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಅವ್ರು ಮಾತಾಡ್ತಾರೆ. ಯಾವಾಗ ಇಷ್ಟ ಆಗಲ್ಲ ಅವಾಗ ಅವರು ಕಾಲ್ ಮೆಸೇಜು ಅವ್ರನಿಂದ ಯಾವುದೇ ಥರದ ಮಾಹಿತಿ ನಿಮಗಿರೋದಿಲ್ಲ. ಸೊ ಅದನ್ನೇ ಹೇಳ್ತದೆ. ಡೆತ್ ಬಂದಿರೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟು ಸಪ್ರೇಷನ್ ಆಗಿರೋದ್ರಿಂದ ತುಂಬ ನೋವು ಪಡ್ತಾಯಿದ್ದಾರೆ.
ಸೊ ಆದಷ್ಟು ಬೇಗ ನಿಮ್ಮ ಹತ್ರ ಬರಬೇಕು ಅಂತ ಇದ್ದಾರೆ, ಅಥವಾ ಕಾಲ್ ಆರ್ ಮೆಸೇಜು ಮಾಡಬೇಕಂತ ಇದ್ದಾರೆ. ಇನ್ನು ಕೆಲವರು ಡೈರೆಕ್ಟಾಗಿ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ದ ಫುಲ್ ಟ್ಯಾರೋಟ್ ಕಾರ್ಡ್ ಬಂದಿರೋದನ್ನು ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಚೀಪಾಗಿ ನೋಡಿದರು. ಅಂದರೆ ನಿಮ್ಮ ಥರ ಬೇರೆಯವ್ರು ಕೂಡ ಪ್ರೀತಿ ಮಾಡ್ತಾರೆ, ಇಷ್ಟಪಡ್ತಾರೆ ಅಂತ ತುಂಬ ಆಸೆ ಪಟ್ಟರು. ಬಟ್ ಇವಾಗ ಅವ್ರಿಗೆ ಅದು ಗೊತ್ತಾಗಿದೆ, ನಿಮ್ಮ ಥರ ನಿಜವಾಗ್ಲೂ ಯಾರೂ ಪ್ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನಿಮ್ಮ ಥರ ಇಷ್ಟಪಡೋಕ್ಕೂ ಸಾಧ್ಯ ಇಲ್ಲ. ಸೊ ನಿಮ್ಮನ್ನು ಕಳ್ಕೊಂಡಿದ್ದಕ್ಕೆ ಅವರು ತುಂಬ ನೋವು ಪಡ್ತಾಯಿದ್ದಾರೆ. ಅಂದರೆ ಕಳ್ಕೊಂಡಿಲ್ಲ, ಅವರು ನಿಮ್ಮನ್ನು ಅವಾಯ್ಡ್ ಮಾಡಿ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಅವ್ರ ಜೀವನದಲ್ಲೇ ಅವ್ರು ಫುಲ್ ಸಫರ್ ಆಗ್ತಿದ್ರು. 9 ಆಫ್ ವಾಂಡ್ಸ್, ಪ್ರತಿ ಕ್ಷಣ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ. ಸೊ ಅಂದರೆ ನಿಮಗೂ ಅಷ್ಟೇ ಅವ್ರ ಕಾಲು ಮೆಸೇಜು ಕಾಂಟ್ಯಾಕ್ಟ್ ಮಾಡಬೇಕಂತ ತುಂಬ ಆಸೆ ಇದೆ. ಬಟ್ ಇಲ್ಲಿ ಬಿಡ್ತಾ ಇಲ್ಲ ಅವ್ರ ಸಿಚುವೇಶನ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು. ಇಲ್ಲಿ ಕೆಲವ್ರಿಗೆ ಇರ್ತಾರೆ, ಕೆಲವ್ರಿಗೆ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಇನ್ನು ಕೆಲವರು ಕೆರಿಯರಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಜಾಬಲ್ಲಿ. ಅಂದರೆ ಅವ್ರಿಗೂ ನಿಮಗೂ ತುಂಬ ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಮನಿ ಡಿಫ್ರೆನ್ಸ್ ಇರ್ಬೋದು, ಅಥವಾ ಅವರು ಮ್ಯಾನೇಜರ್ ಆಗಿದ್ದರೆ ನೀವು ಸೂಪರ್ವೈಸರ್ ಆಗಿರ್ತೀರ, ಅಥವಾ ನೀವು ಎಂಪ್ಲಾಯ್ ಆಗಿದ್ದರೆ ಅವ್ರು ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹೆಂಗೆಂಗೋ ಇರುತ್ತೆ ನಿಮ್ಮ ಪ್ರೀತಿ ಕನೆಕ್ಷನು, ಅದೆಲ್ಲ ಹೇಳೋಕ್ಕಾಗಲ್ಲ ಈ ರೀಡಿಂಗಲ್ಲಿ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ, ನಿಮಗೆ ಯಾವ ರೀತಿ ರೀಡಿಂಗ್ ಕನೆಕ್ಟ್ ಆಗುತ್ತೋ ಆ ರೀತಿ ತಗೊಳ್ಳಿ. ಸೊ ನಿಮ್ಮ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ ಅಂದರೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ ಕಾಲು ಮೆಸೇಜ್ ಮಾಡಬೇಕಂತ. ಈ ಒಂದು ಸಿಚುಯೇಷನ್ ನೆನಪು ಮಾಡಿಕೊಂಡೆ ಬ್ಯಾಕ್ ಸ್ಟ್ಯಾಪಿಂಗ್ ಆಗ್ತಾ ಇರೋದಷ್ಟೇ. ದ ವರ್ಡ್, ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವರು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ನೀವು ಕೂಡ ಅಷ್ಟೇ, ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರ ಅಂದರೆ ಅವ್ರ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರ್ತೀರ, ಪ್ರತಿ ಕ್ಷಣ ನೆನಪು ಮಾಡ್ಕೊತಾ ಇರ್ತೀರ. ಅದಕ್ಕೆ ಇಲ್ಲಿ ದ ವರ್ಡ್ ಟ್ಯಾರೋಟ್ ಕಾರ್ಡ್ ಬಂದಿರೋದು. ನಿಮ್ಮ ವ್ಯಕ್ತಿನ ಪ್ರತಿ ಕ್ಷಣ ನಿಮ್ಮ ಪ್ರಪಂಚ ಅವರೇ ಆಗಿಬಿಟ್ಟಿದ್ದಾರೆ, ಅವ್ರ ಪ್ರಪಂಚ ನೀವೇ ಆಗಿಬಿಟ್ಟಿದ್ರ. ಸೊ ಅದರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರತಿ ಕ್ಷಣ ಯೋಚನೆ ಮಾಡ್ತಾರೆ. ಇನ್ನು ಮೆಸೇಜ್ ಮಾಡ್ದಿರೇ ಇರ್ತಾರ, ಕಾಲ್ ಆರ್ ಮೆಸೇಜು ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಮಾಡೇ ಮಾಡ್ತಾರೆ. ಕಿಂಗ್ ಆಫ್ ವಾಂಡ್ಸ್, ನಿಮ್ಮ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ರಿಗೆ ಸ್ವಲ್ಪ ಈಗೋ, ನೀವೇ ಅವ್ರ ಹತ್ರ ಹೋಗ್ಬೇಕು ಆದಷ್ಟು ಬೇಗ. ಅಂದರೆ ಅವರಾಗ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ. ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ನೋವಿದ್ರೂ ಅವರಾಗ ಅವ್ರು ಕಾಂಪ್ರಮೈಸ್ ಆಗಲ್ಲ. ಸೊ ನೀವೇ ಕಾಂಪ್ರಮೈಸ್ ಆಗಬೇಕು ಅಷ್ಟೇ ಅವ್ರಿಗೆ. ಅದನ್ನೇ ಹೇಳ್ತದೆ ಕಿಂಗ್ ಆಫ್ ವಾಂಡ್ಸ್. ಯಾರಿಗೂ ತಲೆ ಬಾಗಲ್ಲ, ನನಗೆ ನೀವೆಲ್ಲ ತಲೆ ಬಾಗಬೇಕು ಅನ್ನೋ ಥರ ಹೇಳುತ್ತೆ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಯಾರಿಗೂ ತಲೆ ಬಾಗಲ್ಲ, ನೀವೇ ಅವ್ರಿಗೆ ತಲೆ ಬಾಗಬೇಕು. ನಿಮ್ಮನ್ನು ಅವರೊಂದು ಸ್ಟಾರ್ ಥರ ನೋಡ್ತಾ ಇದ್ದಾರೆ. ಸ್ಟಾರ್ ಅಂದರೆ ನೀವು ಪ್ರೀತಿಸಿದಂಥ ವ್ಯಕ್ತಿ ಅವ್ರ ಮನಸ್ಸಲ್ಲಿ ನೀವು ಇದ್ದೀರಾ. ಸೊ ನಿಮ್ಗೊಂದು ಜಾಗ ಕೊಟ್ಟಿದ್ದಾರೆ. ಸೊ ನಿಮ್ಮ ಥರ ಪ್ರೀತಿ ಮಾಡೋರು ಅವ್ರಿಗೆ ಮತ್ತೆ ಇನ್ನೊಬ್ರು ಸಿಗೋದಿಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನೀನು ನನ್ನ ಲೈಫಲ್ಲಿ ಇದ್ದರೆ ನನ್ನ ಲೈಫ್ ತುಂಬ ಖುಷಿಯಾಗಿರುತ್ತೆ, ಆಕಾಶದಲ್ಲಿ ಒಳ್ಳೆಯ ನಕ್ಷತ್ರಗಳ ಥರ ಇರುತ್ತೆ ನನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಏನು ಮಾಡೋದು, ನಿಮ್ಮ ವ್ಯಕ್ತಿ ನಿಮಗೆ ಮೆಸೇಜು ರಿಪ್ಲೈ ಏನೂ ಮಾಡ್ತಾಯಿಲ್ಲ. ಸೊ ಅದೇ ಇಲ್ಲಿ ಸಮಸ್ಯೆ ಆಗಿರುತ್ತೆ. ಬಟ್ ಅವರು ಟೈಮ್ ತಗೊತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ದ ಡೆವಿಲ್ ಟ್ಯಾರೋಟ್ ಕಡೆ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು ಅವ್ರ ಮನಸ್ಸಿನಿಂದ ನಿಮ್ಮನ್ನು ತೆಗೆದಾಕೋಕ್ಕಾಗ್ತಿಲ್ಲ. ಪ್ರತಿ ಕ್ಷಣ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ, ಪ್ರತಿ ನಿಮಿಷ ಕೂಡ. ನಿಮಗೂ ಅಷ್ಟೇ, ಅವರು ನೆನಪುಗಳು ಪ್ರತಿ ಕ್ಷಣ ಕಾಡ್ತಾ ಇದೆ, ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗ್ತಿಲ್ಲ. ನೀವು ಬಿಟ್ಬಿಡ್ಬೇಕಂತ ತುಂಬ ಟ್ರೈ ಮಾಡ್ತೀರಾ, ಬಟ್ ನಿಮಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಬಿಟ್ಬಿಡೋಕ್ಕಾಗ್ತಿಲ್ಲ ನಿಮ್ಮ ವ್ಯಕ್ತಿನ. ದ ಮೂನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಪ್ರತಿದಿನ ಎಮೋಷ್ನಲ್ಲಾಗಿ ಅಳ್ತಾ ಇರ್ತೀರ. ಸೊ ನಿಮ್ಮ ವ್ಯಕ್ತಿ ಕೂಡ ಇಲ್ಲಿ ಅದೇ ಮಾಡ್ತಾ ಇದ್ದಾರೆ. ನಿಮಗೋಸ್ಕರ ಪ್ರತಿ ಹಗಲು ಪ್ರತಿ ಫುಲ್ ಮೂನ್ ಬರೋಷ್ಟ್ರೊಳಗಡೆ ತುಂಬ ಅಳ್ತಾರೆ. ಅಂದರೆ ನೈಟ್ ಆದರೆ ತುಂಬ ಅಳ್ತಾರೆ ನಿಮ್ಮ ವ್ಯಕ್ತಿ. ಅಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ತುಂಬ ಎಮೋಷ್ನಲ್ ಇದ್ದಾರೆ. ಬಟ್ ಹೊರಗಡೆ ಎಲ್ಲೂ ತೋರಿಸ್ಕೊಳಲ್ಲ, ಒಳಗಡೆನೇ ತುಂಬ ಫೀಲ್ ಆಗ್ತಾರೆ ಅಷ್ಟೇ, ತುಂಬ ನೋವು ಪಡ್ತಾಯಿದ್ದಾರೆ. 3 ಆಫ್ ಸಾರ್ಟ್ಸ್, ಈ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಮತ್ತು ನಿಮಗೆ ಬ್ರೇಕಪ್ ಆಗಿರೋದು ಕಾರಣ ಏನಂದರೆ ಥರ್ಡ್ ಪಾರ್ಟಿ ಸಿಚುಯೇಷನ್. ಅದು ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಇನ್ನು ಕೆಲವೊಬ್ರಿಗೆ ಫ್ರೆಂಡ್ಸ್ ಇರ್ಬೋದು, ಅಥವಾ ಪರ್ಸ್ನಲ್ ಇನ್ವಾಲ್ವ್ಮೆಂಟು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು. ಯಾವುದೋ ಒಂದು ವ್ಯಕ್ತಿಯನ್ನಾಗಿರ್ಬೋದು, ಇಲ್ಲ ಒಂದು ಮಿಸ್ಟೇಕನ್ನಾಗಿರ್ಬೋದು, ಅಥವಾ ಫ್ಯಾಮಿಲಿ ಏನಾದ್ರೂ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆದರೂ ಏನಾದರೂ ಆಗಿರ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಆಗಿ ನೀವಿಬ್ಬರು ಬೇರೆ ಬೇರೆ ಆಗಿಬಿಟ್ಟಿದ್ರ. ಬಟ್ ಇವಾಗ ಒಬ್ಬರಿಂದ ಒಬ್ಬರು ಬಿಟ್ಟಿರೋಕ್ಕಾಗಲ್ಲ. ಆದಷ್ಟು ಬೇಗ ನನ್ನ ವ್ಯಕ್ತಿ ಈ ಕಡೆಯಿಂದ ಯಾವಾಗ ರಿಪ್ಲೈ ಬರುತ್ತಂತ ನೀವು ಆ್ಯಕ್ಷನ್ ತೊಗೊಂಡಂತಿದ್ರೆ ಅವರು ಅಷ್ಟೇ, ನಿಮ್ಮ ಸೈಡ್ನಿಂದ ಯಾವಾಗ ಆ್ಯಕ್ಷನ್ಸ್ ಬರುತ್ತೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊಳಂತ ಅವ್ರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ನೈಟ್ ಆಫ್ ಸಾರ್ಟ್ಸ್, ಆದಷ್ಟು ಬೇಗ ನಿಮ್ಮ ಸೈಡ್ ಬಂದುಬಿಡ್ಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ, ಬಟ್ ಆಗ್ತಿಲ್ಲ. ಅವ್ರಿಗೊಂದೇ ಕನ್ಫ್ಯೂಷನ್ನು, ನಿಮ್ಮ ವ್ಯಕ್ತಿ ನಿಮ್ಮನ್ನು ಆಯ್ಕೆ ಮಾಡಬೇಕಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಆಯ್ಕೆ ಮಾಡಬೇಕು, ಅದೊಂದು ಟೆನ್ಷನಲ್ಲಿ ಸಿಕ್ಕಾಕೊಂಡು ಬಾಧೆ ಪಡ್ತಾರೆ. 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ತಿಳ್ಕೊತಾ ಇದ್ದಾರೆ, ಮತ್ತು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಕೂಡ. ನೈಟ್ ಆಫ್ ವಾಂಡ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಬರಬೇಕು,
ತನ್ನೊಂದು ದಿಕ್ಕನ್ನು ಬದಲಾಯಿಸಿ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಮತ್ತೆ ಅವರು ಇಲ್ಲ ಇದು ಯಾಕೋ ಸರಿ ಬರ್ತಾಯಿಲ್ಲ, ಏನು ಮಾಡೋದು ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಅಂದರೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ನಿಮಗೆ ಕಾಲ್ ಆರ್ ಮೆಸೇಜ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂತ ಎಲ್ಲ ಟೈಪ್ ಮಾಡಿಕ್ಕೊತಾರೆ, ಕಾಲ್ ಮಾಡಬೇಕಂತ ನಂಬರ್ ಎಲ್ಲ ತಗೊತಾರೆ, ಬಟ್ ಆದರೆ ಅವ್ರು ಮಾಡ್ತಾಯಿಲ್ಲ. ಸೊ ನನಗೆ ಗೊತ್ತಾಗಿದ ಮಟ್ಟಿಗೆ ಏನು ಮಾಡ್ತಾರಂದರೆ ನಿಮ್ಮ ವ್ಯಕ್ತಿ ರೈಟ್ ಒಂದು ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇರ್ಬೋದು ನಿಮ್ಮ ವ್ಯಕ್ತಿ ಕಾಲ್ ಆರ್ ಮೆಸೇಜು ಕಾಂಟ್ಯಾಕ್ಟ್ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಅವ್ರು ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು, ಎಫರ್ಟ್ಸ್ ತಗೊಳ್ಳಿ, ಆ್ಯಕ್ಷನ್ ಹಾಕಿ. ಆವಾಗ ನಿಮ್ಮ ವ್ಯಕ್ತಿಯಿಂದ ಏನು ರಿಪ್ಲೈ ಬರುತ್ತೋ ಅವಾಗ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ವ್ಯಕ್ತಿ ಆದರೆ ರೈಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ನೋಡೋಣ ಏಂಜಲ್ ಗೈಡೆನ್ಸ್ ಏನು ಬರುತ್ತೆ ಅಂತ ಏನು ಮಾಡ್ತೀರಾ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ದಾರೆ. ನೈಟ್ ಆಫ್ ಪೆಂಟಿಕಲ್ಸ್, ದ ಏರ್ ಆಫ್ ಪೆಂಟ್. ಹೌದು, ನೀವು ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಕಾಲ್ ಆರ್ ಮೆಸೇಜ್ ಮಾಡ್ತಾಯಿದ್ರ, ರಹಸ್ಯವಾಗಿ ಮೆಸೇಜ್ ಕಳಿಸ್ತಾಯಿದ್ರ, ಓಕೆನಾ? ಸೀಕ್ರೆಟಾಗಿ ಮೆಸೇಜ್ ಕಳಿಸ್ತಾಯಿದ್ರ, ಕನ್ಫರ್ಮ್ ಇದಾದರೆ ಓಕೆ. ನೀವು ಪ್ರೀತಿಸ್ತಾ ಇರೋಂಥ ವ್ಯಕ್ತಿನ ನೀವು ಮನಸಾರೆ ತುಂಬ ಇಷ್ಟಪಡ್ತಾಯಿದ್ದೀರ, ಅವ್ರಿಗೆ ಕಾಲ್ ಆರ್ ಮೆಸೇಜ್ ಎಲ್ಲ ಮಾಡ್ತಾಯಿದ್ದೀರ, ಕೆಲವ್ರಿಗಂತೂ ರಿಪ್ಲೈ ಬರ್ತಾಯಿಲ್ಲ. ನೀವು ಪ್ರೀತಿಸಿದಂಥ ವ್ಯಕ್ತಿ ಕಡೆಯಿಂದ ರಿಪ್ಲೈ ಬರ್ತಾಯಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಕ್ವೀನ್ ಆಫ್ ಸ್ವಾರ್ಡ್ಸು. ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಹುಡುಗಿ ಅಥವಾ ಹುಡುಗ ಯಾರೇ ಆಗಿರ್ಬೋದು, ಅವ್ರ ಕಡೆಯಿಂದ ನೋ ರಿಪ್ಲೈ. ನೋಡಿ ಇಲ್ಲಿ ಕ್ವೀನ್ ಇದ್ದಾರೆ, ಸ್ವಾರ್ಡ್ಸ್ ಇಟ್ಕೊಂಡಿದ್ರೆ ರಿಪ್ಲೈ ಇಲ್ಲ, ಅಂದರೆ ಏನು ಆ್ಯಕ್ಷನ್ ಮಾಡ್ತಾಯಿಲ್ಲ, ಬಿಲ್ಲನ್ನು ತಗೊಂಡು ತನ್ನ ವರ್ಕ್ ಮಾಡ್ತಾಯಿಲ್ಲ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ, ನೀವು ಮೆಸೇಜು ಕಾಲು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ ಅವ್ರ ಸೈಡ್ನಿಂದ ಏನು ರಿಪ್ಲೈ ಇಲ್ಲ. 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಎಷ್ಟೋ ಕಷ್ಟಪಟ್ಟು ಮೆಸೇಜು ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾಯಿದ್ರೆ, ಬಟ್ ಅವ್ರಿಂದ ನೋ ರಿಪ್ಲೈ. ವೀಲ್ ಆಫ್ ಫಾರ್ಚೂನ್ ಏನು ಹೇಳುತ್ತಂದರೆ ಸರಿಯಾದ ಸಮಯ ಬಂದಾಗ ಅವರೇ ರಿಪ್ಲೈ ಕೊಡ್ತಾರಂತ ನೀವು ಸೈಲೆಂಟ್ ಆಗಿಬಿಟ್ಟಿದ್ರ. ಸೊ ಅವ್ರಿಗೆ ಸೀಕ್ರೆಟ್ಸ್ ಆಗೆಲ್ಲ ಮೆಸೇಜ್ ಮಾಡ್ತಾಯಿದ್ರೆ, ಬಟ್ ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ. ಅದು ಯಾವುದೇ ಅಕೌಂಟ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಸೊ ಅವ್ರನ್ನೇ ಮದುವೆ ಆಗಬೇಕು ಅಂತ ಕೂಡ ಮೆಸೇಜ್ ಮಾಡ್ತಾಯಿದ್ರು ಇಲ್ಲಿ ಕೆಲವೊಬ್ಬರು, ನೀವೇ ಬೇಕು ನನ್ನ ಲೈಫ್ಗೆ ಅಂತ. ಸೊ ನೋಡೋಣ ಏಂಜಲ್ ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಏನು. ರಿಕವರಿ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನಿಮ್ಮ ಒಂದು ಲೈಫ್ನೆಲ್ಲ ತುಂಬ ಹಾಳು ಮಾಡ್ಕೊಂಡಿದ್ರೆ ರಿಕವರಿ ಆಗಂತ ಹೇಳ್ತದೆ. ಓಕೆನಾ? ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಫೈನಾನ್ಷಿಯಲ್ ಆಗಿ ಮನಿ ಲಾಸು, ಎಮೋಷ್ನಲ್ ಲಾಸು ಎಲ್ಲ ಆಗಿದ್ರೆ, ಸೊ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿ, ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳಿ. ರಿಕವರಿ ಮಾಡ್ಕೊಳ್ಳಿ ನಿಮ್ಮೊಂದು ಜೀವನನ, ಅಂದರೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ನ, ಮೆಂಟಲ್ ಇಶ್ಯೂಸ್ನ, ನಿಮ್ಮೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ನ ಎಲ್ಲವೂ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ.